ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಹೆಚ್ಚಿದ್ದ ಬೀದಿ ನಾಯಿಗಳ ಹಾವಳಿ. ಮನೆಯ ಮುಂದೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ ಬೀದಿ ನಾಯಿ. ಕುತ್ತಿಗೆಗೆ ಬಾಯಿ ಹಾಕಿ ಮಗುವನ್ನು ಎಳೆದೊಯ್ಯಲು ಯತ್ನ. ತಲೆಯ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿರುವ ಶ್ವಾನ. ಕೂಡಲೇ ಮಗುವನ್ನು ಬಿಡಿಸಿಕೊಳ್ಳಲು ಬಂದ ಮಗುವಿನ ತಾತನ ಮೇಲೂ ಎರಗಿ ಕಚ್ಚಿ ಗಾಯಗೊಳಿಸಿದ ಬೀದಿ ನಾಯಿ. ಬೇಲೂರು ಪಟ್ಟಣದ ದಾವೂದ್ ಸಾಬ್ ಬೀದಿಯಲ್ಲಿ ಘಟನೆ. ಮೊಹಮ್ಮದ್ ಅಮಾಜ್ ಅಕ್ರಂ ಪಾಷಾ ಬೀದಿ ನಾಯಿ ದಾಳಿಗೆ ಒಳಗಾಗಿ ಗಾಯಗೊಂಡವರು. ಮನೆಯ ಮುಂದೆ ಇನ್ನೋರ್ವ ಬಾಲಕನ ಜೊತೆ ಆಟವಾಡುತ್ತಿದ್ದ ಪುಟ್ಟ ಬಾಲಕ ಮಹಮ್ಮದ್ ಹಮಾಜ್. ಈ ವೇಳೆ ಏಕಾಏಕಿ ಮಗುವಿನ ಮೇಲೆ ದಾಳಿ ಮಾಡಿದ ಬೀದಿ ನಾಯಿ. ಬೀದಿ ನಾಯಿಯಿಂದ ಮಗುವನ್ನು ಕಾಪಾಡಲು ಬಂದ ತಾತನ ಮೇಲೂ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿರುವ ಶ್ವಾನ. ಬೀದಿ ನಾಯಿಯ ಡೆಡ್ಲಿ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದಾವೂದ್ ಸಾಬ್ ಬೀದಿಯಲ್ಲಿ ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿರುವುದರಿಂದ ಹೆಚ್ಚಾಗಿರುವ ಬೀದಿ ನಾಯಿಗಳು. ಮನೆ ಮುಂದೆ ಆಟವಾಡುತ್ತಿರುವ ಮಕ್ಕಳು ಹಾಗೂ ರಾತ್ರಿ ವೇಳೆ ದಾರಿ ಹೋಕರ ಮೇಲೆ ದಾಳಿ ಮಾಡುತ್ತಿರುವ ಶ್ವಾನಗಳು. ಈ ಬಗ್ಗೆ ಪೊಲೀಸರು ಹಾಗೂ ಪುರಸಭೆ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶ. ಕೂಡಲೇ ಬೀದಿ ನಾಯಿಗಳ ಹಾವಳಿ ಹಾಗೂ ಅಕ್ರಮ ಗೋಮಾಂಸ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಸಾರ್ವಜನಿಕರು. ಅಮಾನುಲ್ಲಾ ಬೀದಿಯಲ್ಲಿ ಫಸ್ಟ್ ಕ್ರಾಸ್ ದಾವೂದ್ ಸಾಬ್ ಬೀದಿಯಲ್ಲಿ ನಾಯಿಗಳು 8ನೇ ವಾರ್ಡ್ ಅಲ್ಲಿ 23ನೇ ವಾರ್ಡ್ 22ನೇ ವಾರ್ಡ್ ಅಲ್ಲಿ ನಾಯಿಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ತುಂಬಾ ಜಾಸ್ತಿ ಅಂತಂದ್ರು ನಾಯಿಗಳು ಒಂದು 50-60 ನಾಯಿ ಇರ್ಬೋದು. ಇವತ್ತು ಆಟ ಆಡ್ತಾ ಇದ್ದ ಮಗು ಮೇಲೆ ದಾಳಿ ಮಾಡಿದೆ ನಾಯಿ. 2 ನಾಯಿ ಬಂತು, ಅದ್ರ 1 ನಾಯಿ ಬಂದು ದಾಳಿ ಮಾಡಿದೆ. ದಾಳಿ ಮಾಡಿ ಕತ್ತಾತ್ರ ಹಿಡಿದು ಮಗು ಬ್ಲಡ್ ನಿಲ್ತಾ ಇಲ್ಲ. ಆ ಮಗು ಉಳ್ಸಕ್ ಹೋಗಿದ್ದ ಆ ಮಗು ಅಜ್ಜನ್ಗೂ ಕೂಡ ದಾಳಿ ಮಾಡಿ ಅವ್ರಿಗೂ ಕೂಡ ನಾಯಿ ಕಡ್ದಿದೆ. ಈ ಮಗುಗೆ ಇನ್ನೂ ಬ್ಲಡ್ ನಿಲ್ತಾ ಇಲ್ಲ, 2 ವರ್ಷದ ಮಗು. ಇದೇ ರೀತಿ ತುಂಬಾ ಸಲಿ ನಾಯಿಗಳು ಅಟ್ಯಾಕ್ ಮಾಡಿದಾಗ ನಾವೇ ಎಷ್ಟೋ ನಾಯಿಗಳನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸಿದೀವಿ, ಮಕ್ಕಳನ್ನ ಉಳಿಸಿದೀವಿ ನಾವು. ತುಂಬಾ ಕಷ್ಟ ಇದೆ, ಮಕ್ಕಳೆಲ್ಲ ಓಡೋದಕ್ಕೆ ತುಂಬಾ ಕಷ್ಟ ಆಗಿದೆ, ಹೆಂಗಸರು ಓಡೋದಕ್ಕೆ ತುಂಬಾ ಕಷ್ಟ ಇದೆ. ಪುರಸಭೆಯವರಿಗೆ ಬಹಳ ಸಲ ಹೇಳಿದೀನಿ ಈ ತರ ನಾಯಿಗಳು ತುಂಬಾ ತೊಂದರೆ ಆಗಿದೆ, ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ. ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಲಿ, ಯಾರು ಕೂಡ ಬಂದು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ನಾನು 1ರಿಂದ 4 ಸಲ ಹೇಳಿದ್ದೀನಿ. ಈಗ ಇದೇ ರೀತಿ ನಾವು ಮುಂದುವರೆದ್ರೆ ನಾವು ಮುನ್ಸಿಪಾಲಿಟಿ ಮುಂದೆ ಕುತ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ನಾಯಿಗಳನ್ನ ಹಿಡಿದ್ಬೇಕು. ನಮ್ಮ ಮಕ್ಕಳು ಮರಿಯೆಲ್ಲ ಓಡಾಡಕ್ಕೆ ತುಂಬಾ ತೊಂದರೆ ಆಗಿದೆ. ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಅಂತೂ ಗ್ಯಾರಂಟಿ ಮಾಡ್ತೀವಿ ನಾವು.